ಜೋರಾದ ಕರ್ನಾಟಕದೊಂದಿಗೆ ಸ್ವಾಗತಿಸಿ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಡಿ.ಕೆ. ಶಿವಕುಮಾರ್. ಜನ ಕಲ್ಯಾಣದ ಯಾತ್ರೆಯನ್ನು ಮುನ್ನಡೆಸ್ತಾ ಇರುವಂತಹ ಮಹಾನಾಯಕ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, Honorable C.R. Patil Saab, Honorable Union Minister for Jal Shakti, Government of Karnataka, India, ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರಾದ ಶ್ರೀ ಚಂದ್ರಬಾಬು ನಾಯ್ಡು ಅವರೇ, ಮತ್ತೊಬ್ಬ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು, ನನ್ನ ಮಿತ್ರರಾದ ಶ್ರೀ ರೇವಂತ್ ರೆಡ್ಡಿ ಅವರೇ, ಪಕ್ಕದ ರಾಜ್ಯದ ನೀರಾವರಿ ಸಚಿವರಾದಂತಹ ಮಿತ್ರರಾದ ಉತ್ತಮ್ ಕುಮಾರ್ ರೆಡ್ಡಿ ಅವರೇ, ಮತ್ತೊಬ್ಬ ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಆಂಧ್ರ ಪ್ರದೇಶದ ನಿರ್ಮಲಾ ರಾಮನಾಯ್ಡು ಅವರೇ, ನಮ್ಮ ಈ ಕೌನ್ಸಿಲ್ನ ಸ್ಪೀಕರ್ಗಳಾದಂತಹ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರೇ, ಮುಖ್ಯವಾಗಿ ನಮ್ಮ ಜಲಶಕ್ತಿ ಮಂತ್ರಿಯ ಕಾರ್ಯದರ್ಶಿಗಳಾದಂತಹ ಶ್ರೀ ಕಾಂತರಾವ್ ಅವರೇ, ಆಲ್ ದಿ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್, all the members and the leaders of the three states, Karnataka, Andhra Pradesh and Telangana, all legislators are here. ಮತ್ತು ಎಲ್ಲ ನಮ್ಮ ನಾಯಕರುಗಳೆಲ್ಲ ಕೂಡ ವೇದಿಕೆಯಲ್ಲೆಲ್ಲ ಕೂಡ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. all the our chairman of the Tungabhadra board, all the members of the committee, all the important office bearers, ಮತ್ತು ಈ ಒಂದು ಅದ್ಭುತವಾಗಿ ಸೇರ್ತಕ್ಕಂಥ 3 ರಾಜ್ಯಗಳಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ರೈತ ಮಿತ್ರಗಳಾದ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಎಲ್ಲ ರೈತ ಬಂಧುಗಳೇ, ಇದೊಂದು ಇಡೀ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ ಮಧ್ಯರಾತ್ರಿ ನನ್ನ ಮಿತ್ರ ಮತ್ತು ನನ್ನ ಅಧಿಕಾರಿಗಳು ಫೋನ್ ಮಾಡಿದ್ರು, ಜಿಲ್ಲಾ ಮಂತ್ರಿಗಳು ತಂಗಡಿಯವರು, ಡ್ಯಾಮ್ ಶೇಕ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತೇಳಿ. ನಾನು 6 ಗಂಟೆಗೆ ಹೆಲಿಕಾಪ್ಟರ್ ತೆಗೆದುಕೊಂಡು 8:15 ಗಂಟೆಗೆ ಈ ಡ್ಯಾಮ್ ಸೈಟ್ ಹತ್ರ ನಾನು ಇದ್ದೆ. ಬಂದು ನಿಂತು ನೋಡಿ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ 1 ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನು ತೀರ್ಮಾನವನ್ನು ಮಾಡಿ ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ದಿನದಲ್ಲಿ 19ನೇ ಗೇಟ್ ಅನ್ನ ಬದಲಾಯಿಸಿ ಈ ಭಾಗದ ರೈತರನ್ನ, ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ವಿರೋಧ ಪಕ್ಷವರು ಟೀಕೆ ಮಾಡ್ತಾ ಇದ್ರು. ಶಾರದಾ ದೇವಿ ಆಶೀರ್ವಾದ, ಹುಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, ರಾಘವೇಂದ್ರ ಸ್ವಾಮಿಯ ಶಕ್ತಿ, ಇವೆಲ್ಲ ಸೇರಿ ಇಂಥ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಬಯಕೆ. ಇದರಿಂದ 33 ಗೇಟ್ಗಳನ್ನ ಬದಲಾಯಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂಥ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಒಂದು ನೀರಾವರಿ ಸಚಿವರಾಗಿದ್ದೆ. ನನ್ನ ಶಾಸಕರು ಹೇಳ್ತಾ ಇದ್ರು, ನೀವೇ ಮುಖ್ಯಮಂತ್ರಿಗಳು, ಯಾಕೆ ನಮ್ಮ ಎಂಪಿಗಳೆಲ್ಲ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ. ನಾನು ಒಂದು ನೀರಾವರಿ ಸಚಿವರಾಗಿದ್ದೆ.
ಇವತ್ತು ಮುಖ್ಯಮಂತ್ರಿ ಆಗಿದ್ದೇನೆ. ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ಸೇವಕ, ನಿಮ್ಮ ರೈತ, ನಿಮ್ಮ ಬಂಧು ಅನ್ನೋದನ್ನ ನನ್ನ ಜವಾಬ್ದಾರಿನ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ಎಲ್ಲ ನಾವೆಲ್ಲ ಕಾಪಾಡಿದ್ದೇವೆ. ಹಿರಿಯರು ಹೇಳ್ತಾರೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಟುಡೇ ಸರ್, ಐ ಆಮ್ ವೆರಿ ಪ್ರೌಡ್. This is a historic moment of the history of water resources. Today, under the leadership of C.R. Patil ji, 3 chief ministers, one of the senior most leader of this country, Mr. Chandrababu Naidu, is here. He has shown his large heart to prevent all of us. One more, my young friend, Telangana Chief Minister, Mr. Revanth Reddy is here. Today, with the 3 Chief Ministers, under your leadership, has created a history. Myself, Chandrababu Naidu and Revanth Reddy, we believe in one thing. We don't want to write history. We don't want to read history. We believe in creating history. That is what all the 3 leaders of the South India is. So I am very happy you are a part of this great